ನಾನು ನಿಮ್ಮ ಹರ್ಷಿಕಾ ಪುಣಚ. ನಿಮ್ಮೆಲ್ಲರಿಗೂ ಹ್ಯಾಪಿ 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 ನ್ಯೂ ಇಯರ್. ಹೊಸ ವರ್ಷ ನಿಮಗೆ ತುಂಬ ಖುಷಿ ತರಲಿ, ತುಂಬ ಸಂತೋಷ ತರಲಿ, ನಿಮ್ಮ ಜೀವನದಲ್ಲಿ ನಗ್ನಗ್ತಾ ಇರಿ. ನ್ಯೂ ಇಯರ್ ರೆಸೊಲ್ಯೂಷನ್ ಅಂದ್ಕೊಂಡಾಗ ಈ ವರ್ಷ ಅಂದರೆ 2013ರಲ್ಲಿ ನಾನು ಈ ಥರ ಸಾಧಿಸಬೇಕು, ನಾನು ಈ ಥರ ಆಗಬೇಕು, ನಾನೊಂದು CM ಆಗಬೇಕು, ಇಲ್ಲ ನಾನು ಈ ಥರ ಆಗಬೇಕು, ನಾನು ಹೀರೋ ಆಗಬೇಕು, ಹೀರೋಯಿನ್ ಆಗಬೇಕು, ಈ ಥರ ಎಲ್ಲ ನೀವು ಯೋಚನೆ ಮಾಡಿಕೊಂಡ್ರೆ ಒಂದು ವರ್ಷ ಪೀರಿಯಡಲ್ಲಿ ಯು ಕ್ಯಾನ್ ವರ್ಕ್ ಆನ್ ಇಟ್ ಅಂತ. ಆಮೇಲೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲು ಜಾಸ್ತಿ ಆಗುತ್ತೆ. ನೀವು ಅಂದ್ಕೊಂಡಿರೋದು ನಾನು ಸಾಧಿಸಬೇಕು ಅಂತ ಗುರಿ ಮುಟ್ಟೋದ್ರಲ್ಲೇ ಇರ್ತೀರಾ. ಆಲ್ ದ ವೆರಿ ಬೆಸ್ಟ್. ನನ್ನ ಫ್ಯಾನ್ ವೀಕ್ಷಕರೇ, ಹೊಸ ವರ್ಷದ ಹೊಸ ದಿನ ಇವತ್ತು ಮೊದಲೇ ದಿವಸ. ಬನ್ನಿ ನಮ್ಮ ಜೊತೆ ಸೆಲೆಬ್ರಿಟಿ ಸುಧಾ ಬರ್ಗೂರ್ ಅವರಿದ್ದಾರೆ. ಸೆಲೆಬ್ರೇಷನ್ ಅಂತಂದಾಗ ನಾವು ಹಬ್ಬ ಎಲ್ಲ ಮನೆಯವರೆಲ್ಲ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಹೊಸ ವರ್ಷ ಅಂದಾಗ ಈ ಯಂಗ್ಸ್ಟರ್ಸ್ ಅಂತೂ ಪಬ್ಬು ಕ್ಲಬ್ಬು ಅಂತೇಳಿ ಫ್ರೆಂಡ್ಸ್ ಜೊತೆಗೆ ಫುಲ್ ಏನಂತೀರಿ ಸೆಲೆಬ್ರೇಷನ್ಸ್ ಬಗ್ಗೆ ಏನಂತೀರಿ? ಅಲ್ಲ, ನಾವು ಮಾತಾಡಿದ ತಕ್ಷಣ ಏನಾಗುತ್ತೆ ಯಂಗ್ಸ್ಟರ್ಸ್ ದೃಷ್ಟಿಯಲ್ಲಿ, ಸಪೋಸ್ ಈಗ ನಾನು ಹೇಳ್ತೀನಿ ಏಳಿ ಎದ್ದೇಳಿ ಅಂತ ಹೇಳಿದರು ವಿವೇಕಾನಂದ. ನಮ್ಮ ಯಂಗ್ಸ್ಟರ್ಸ್ಗೆ ಹೇಳಿದ್ರೆ ತುರಾಡ್ಕೊಂಡು ಹೇಳ್ತಾ ಇದ್ದಾರೆ. ಇವರು ಹೇಳೋ ಸ್ಥಿತಿಲೇ ಇರಲ್ಲ ಅವರು. ಹೊಸ ವರ್ಷ ಅಂದರೆ ಪಬ್ಬು ಕ್ಲಬ್ಬು ಇದೊಂದೇ ಅಂದರೆ ಅದು ಮಾಡಬೇಕು ಮಾಡಬಾರ್ದು ಅಂತ ಪ್ರಶ್ನೆ ಬಂದಾಗ ನಮ್ಮ ಭಾರತೀಯ ಸಂಸ್ಕೃತಿ ಹಿನ್ನೆಲೆಯಲ್ಲೇ ನಾನು ಮಾತಾಡ್ತೀನಿ. ನಮ್ಮದು ತುಂಬ ಗಟ್ಟಿಯಾದ ಸಂಸ್ಕೃತಿ ಇದೆ. ಇದನ್ನೇ ನಾವು ಒಂದು ಹಬ್ಬದ ಥರ ಯಾಕೆ ಎಲ್ಲರೂ ಸೇರ್ಕೊಂಡು ಆಚರಣೆ ಮಾಡೋಕ್ಕಾಗಲ್ವಾ? ಉದಾಹರಣೆ, ಒಂದು ಕುಟುಂಬದವರು ಒಂದಷ್ಟು ಜನ, ಈಗ ಕೆಲವು ಮನೆಗಳಲ್ಲಿ ಅದು ಮಾಡ್ತಾರೆ, ಅಜ್ಜ ಅಜ್ಜಿ ಬಂಧುಗಳು ಎಲ್ಲರೂ ಸೇರಿಕೊಂಡು ಒಂದು ವಿಭಿನ್ನವಾದ ಅಡುಗೆಗಳು ಮಾಡಿಟ್ಕೊಂಡಿರ್ತಾರೆ, ಪಟಾಕಿ ಹೊಡಿತಾರೆ, ಅವರವರೇ ಗೇಮ್ ಶೋಗಳು ಮಾಡುವಂಥದ್ದು ಇಡೀ ಮನೇಲಿ. ಅಂದರೆ ಆ ಮನೇಲಿರೋ ಒಂದು ಸಣ್ಣ ಕೂಸಿಂದ ಹಿಡಿದು ಅತ್ಯಂತ ವಯಸ್ಸಾದ ಹಿರಿಯರವರೆಗೂ ಕೂಡ ಆ ಗೇಮಲ್ಲಿ ಇನ್ವಾಲ್ವ್ ಆಗುವಾಗ ನೋಡ್ಕೋತಾರೆ. ಮೊದಲೇ ಪ್ಲಾನ್ ಮಾಡಿಕೊಂಡು ಕರೆದು ಬನ್ನಿ ನಮ್ಮ ಮನೇಲಿ, ಅಲ್ಲಿ ಖುಷಿಯಾಗಿ ನಾವೆಲ್ಲ ಸೇರೋಣಂತೆ, ಎಲ್ಲರೂ ಖುಷಿಯಾಗಿ ಅವತ್ತು ಎಲ್ಲ ಕಷ್ಟಗಳನ್ನ ಮರೆತು ಎಲ್ಲ ಸುಖ ಸಂತೋಷವನ್ನು ಹಂಚ್ಕೊಳ್ಳೋಂಥ ಒಂದು ವೇದಿಕೆಯಾಗಿ ಮಾಡಿಕೊಂಡ್ರೆ ಬಹುಶಃ ಇನ್ನೊಂಚೂರು ಅರ್ಥ ಬರುತ್ತೆ ಅನ್ಸುತ್ತೆ. ಮತ್ತು ಯಂಗ್ಸ್ಟರ್ಸ್ಗೆ ರಿಲೇಷನ್ಶಿಪ್ಪಿನ ಇದು ಗೊತ್ತಾಗುತ್ತೆ. ಈಗ ನಮ್ಮಲ್ಲಿ ಏನಾಗಿದೆ, ಯಂಗ್ಸ್ಟರ್ಸ್ಗೆ ನೆಂಟರುಗಳ ಪರಿಚಯನೇ ಇಲ್ಲ. ಅವರಿಗೆ ಸೋದರ ಮಾವ ಸೋದರತೆ ಅಂದರೆ ಏನೋ ವಾಟ್ ಯು ಮೀನ್ ಅಂತಾರೆ. ನನ್ನ ಇದರಲ್ಲಿ ನೀವು ಹೊಸ ವರ್ಷ ಮಾಡಿ ಖಂಡಿತವಾಗಿಯೂ ಯಾವುದೇ ಸಂಭ್ರಮವನ್ನು ಆಚರಿಸೋದಕ್ಕೆ ಯಾವ ನಿರ್ಬಂಧನೆಗಳು ಇಲ್ಲ. ಆದರೆ ಸಂಭ್ರಮದ ಹೆಸರಲ್ಲಿ ಸ್ವೇಚ್ಛಾಚಾರ ಆಗಬಾರ್ದು. ಸಂಭ್ರಮದ ಹೆಸರಲ್ಲಿ ಅವತ್ತು ಹೊಸ ವರ್ಷ ದಿನ ಕುಡಿದು ಗಾಡಿ ಓಡಿಸೋಕ್ಕಾಗದೆ ಬಿದ್ದು ಆಕ್ಸಿಡೆಂಟ್ಗಳು ಮಾಡಿಕೊಂಡು ಸಾವು ನೋವಾದರೆ ಇಡೀ ಕುಟುಂಬ ನೋವಿಗೆ ಈಡಾಗುತ್ತೆ. ಒಬ್ಬ ತಾಯಿ ಮಗನ ಒಂದು ಪ್ರಶ್ನೆ ಕೇಳ್ತಾಳಂತೆ, ನನಗೆ ನೆನಪಾಯಿತು. ಮಗವು ನಮ್ಮ ಮನುಷ್ಯನ ದೇಹದಲ್ಲಿ ತುಂಬ ಮುಖ್ಯವಾದ ಅಂಗ ಯಾವುದು? ಮಗು ಹೇಳ್ತಾನೆ, ಅಮ್ಮ ಕಿವಿ ಅಲ್ವಾ? ಮಗನೇ, ಎಷ್ಟೋ ಜನ ಕಿವಿ ಇಲ್ದೇನೂ ಬದುಕಿದಾರಲ್ವೇನೋ, ಸ್ವಲ್ಪ ಯೋಚನೆ ಮಾಡು ಅಂದ್ಲು. ಮತ್ತೆ ಇನ್ನೊಂದೆರಡು ವರ್ಷ ಆಯಿತು, ಮತ್ತೆ ಮಗನ ಹುಟ್ಟಿದ ಹಬ್ಬ ಬಂದಾಗ ಪ್ರಶ್ನೆ ಕೇಳಿದ್ಲವಳು, ಮಗನೇ ಮನುಷ್ಯನ ದೇಹದಲ್ಲಿ ಮುಖ್ಯವಾದ ಅಂಗ ಯಾವುದಿರ್ಬೋದು? ಅಮ್ಮ ಕಣ್ಣಲ್ವಾ? ಮಗನೇ, ಕಣ್ಣು ಮುಖ್ಯ ನಿಜ, ಆದರೆ ಕಣ್ಣು ಇಲ್ದೇನೂ ಬಹಳ ಜನ ಈ ಪ್ರಪಂಚದಲ್ಲಿ ಸ್ವಾಭಿಮಾನಿಯಾಗಿ ಬದುಕಿದಾರಲ್ವಾ? ಹೀಗೆ ಯೋಚನೆ ಮಾಡುವ ಅಂತ ಹೇಳಿದ್ಲು. ಒಂದು 7-8 ವರ್ಷ ಕಳೆದಾಗ ಆಕೆ ಗಂಡ ಸತ್ತೋದ. ಸೊ ಮಗನ್ನ ಮತ್ತೆ ಕರೆದು ಪ್ರಶ್ನೆ ಕೇಳಿದ್ಲು, ಮಗನೇ ನಾನು ಅವತ್ತೊಂದು ಪ್ರಶ್ನೆ ಕೇಳಿದ್ನಲ್ಲ, ಮನುಷ್ಯನಿಗೆ ಬಹಳ ಮುಖ್ಯವಾದ ಅಂಗ ಯಾವ್ದು ನೆನಪು ಗೊತ್ತಾಯ್ತಾ? ಅಮ್ಮ ನಂಗೆ ನಿಜವಾಗಿ ಗೊತ್ತಾಗಿಲ್ಲಮ್ಮ. ಮಗು, ಮನುಷ್ಯನಿಗೆ ತುಂಬ ಮುಖ್ಯವಾದ ಅಂಗ ಭುಜ. ಯಾರಾದರೂ ನೋವಿಂದ ಕಣ್ಣೀರು ಹಾಕಿದಾಗ, ಯಾರಾದರೂ ವೇದನೆ ತೋರಿಸಿದಾಗ ಸಂವೇದನೆ ತೋರ್ಸೋಕ್ಕೆ ನಾನು ಇದ್ದೀನಿ ಅಂತ ಹೇಳಿ ತಬ್ಕೊಂಡು ಸಮಾಧಾನ ಮಾಡುತ್ತಲ್ಲ, ಈ ಭುಜ ಇದೆಯಲ್ಲ, ಇದಕ್ಕೆ ಬಹಳ ಮಹತ್ವ ಇದೆ ಅಂತ. ಇದು ನಮ್ಮ ಯಂಗ್ಸ್ಟರ್ಸ್ಗೆ ಅರ್ಥ ಆಗಬೇಕು ಅನ್ನೋದು ನನ್ನ ಕಾಳಜಿ. ಓಕೆ ಮೇಡಮ್, ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ಮೇಡಮ್ ಹೇಳಿದ ಹಾಗೆ ನಿಜವಾಗ್ಲೂ ಹಿರಿಯರದು ಕೂಡ ಒಂದಿಷ್ಟು ರೆಸೊಲ್ಯೂಷನ್ ಅಂತಿರುತ್ತೆ. ಅವ್ರ ಮನಸ್ಸಲ್ಲೂ ಕೂಡ ಒಂದಿಷ್ಟು ಆಸೆ ಇರುತ್ತೆ. ಹೊಸ ವರ್ಷ, ಈ ವರ್ಷ ಹಿಂಗಿರಬಹುದೇನೋ, ನನ್ನ ಮಕ್ಕಳು ನನಗೆ ಏನನ್ನ ಕೊಡ್ಬೋದು, ನಾನು ನನ್ನ ಮಕ್ಕಳಿಗೆ ಏನನ್ನ ಕೊಡಬಹುದು ಅನ್ನುವಂಥ ಒಂದಿಷ್ಟು ಆಸೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯರು ಮಾತಾಡಿದರೆ, ಮಕ್ಕಳು ಕೂಡ ಅವರ ರೆಸೊಲ್ಯೂಷನ್ ಅಂದರೆ ಸ್ಟೂಡೆಂಟ್ಸ್ ಕೂಡ ಅವರ ರೆಸೊಲ್ಯೂಷನ್ ಬಗ್ಗೆ ತಿಳಿದುಕೊಂಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ಅಂತ ನೋಡ್ತಾ ಚಿಕ್ಕ ಬ್ರೇಕ್ ತೆಗೆದುಕೊಳ್ಳೋಣ. ಕರ್ನಾಟಕದ ಸಮಸ್ತ ಜನತೆಗೂ 2013ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಮಕ್ಕಳ ಬಗ್ಗೆ ನಾವು ನಂಬಿಕೆ ಮಡ್ಕೊಳ್ಳೇಬಾರ್ದು. ನಾವು ಏನಿದ್ರೂ ಅವರು ಚೆನ್ನಾಗಿರಬೇಕು. ಅವರಿಂದ ನಾವೇನು ಬಯಸಬಾರ್ದು. ಇನ್ನೂ ಬೇಕಾದ್ರೆ ಅವ್ರ ಕಷ್ಟನ ಸುಖ ಕೇಳಿಕೊಂಡು ಅವ್ರಿಗೆ ನಾವು ಸಹಾಯ ಮಾಡಬೇಕೇನೋ, ಅಯ್ಯೋ ನಾವು ಸಾಕಿದ್ವಿ ಸಲ್ಕಿದ್ವಿ ನಮಗೆ ಏನು ನೋಡ್ಕೊಳ್ಳೇ ಇಲ್ಲ ಅಂತ ನಾವು ಯಾವತ್ತೂ ಫೀಲಿಂಗ್ ಮಾಡಲೇಬಾರ್ದು. ಅದೇ ನನ್ನ ಹೊಸ ವರ್ಷದ ಪ್ರತಿಜ್ಞೆ. ನನ್ನ ಹೆಸರು ರಾಜಶೇಖರ್ ಪತ್ರೆ ಅಂತ. ಪ್ರತಿ ವರ್ಷದಲ್ಲಿ ಒಂದೇನೋ ಅಭ್ಯಾಸ ಅಂದರೆ ಹೊಸ ವರ್ಷದ ದಿವಸ ಒಂದು ನಾವು ಪ್ರತಿಜ್ಞೆ ಮಾಡಬೇಕು ಅಂತ. ಏನು ಪ್ರತಿಜ್ಞೆ ಮಾಡೋಕ್ಕೆ ಎಲ್ಲರೂ ಏನೋ ಪ್ರತಿಜ್ಞೆ ಮಾಡ್ತಾರೆ. ಅದನ್ನು ಮಾಡೋಕ್ಕೆ, ಅದನ್ನು ಇಂಪ್ಲಿಮೆಂಟ್ ಮಾಡೋ ಮೋಸ್ಟ್ ಇಂಪಾರ್ಟೆಂಟ್. ನನಗನ್ಸುತ್ತೆ ಮುಖ್ಯವಾದ್ದೇನೆಂದರೆ ಪ್ರತಿಜ್ಞೆ. ಶಿಸ್ತಿನ ನಾವು ಬಾಳಬೇಕು, ಶಿಸ್ತಿನ ಜೀವನ ಮಾಡಬೇಕು ಅನ್ನೋದು ಪ್ರತಿಜ್ಞೆ ಎಲ್ಲರೂ ಮಾಡಿದರೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ದೇಶನೂ ಉದ್ಧಾರ ಆಗುತ್ತೆ, ನಾವೆಲ್ಲರೂ ಸುಖವಾಗಿ ಚೆನ್ನಾಗಿರ್ತೀವಿ. ನಮಸ್ಕಾರ, ನನ್ನ ಹೆಸರು ಮಧುಕಿರಣ್ ಅಂತ. ನಾನು ಸಿಟಿ ಕಾಲೇಜಲ್ಲಿ MCA ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಇಯರ್ ನನ್ನದು ಯಾವುದೂ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಇರಲಿಲ್ಲ. ಆದರೆ ಈ ವರ್ಷ ನಾನು ನ್ಯೂ ರೆಸೊಲ್ಯೂಷನ್ ಬಂದು ಐ ವಾಂಟ್ ಟು ಬಿ ದ CEO ಆಫ್ ಮೈ ಓನ್ ಲೈಫ್. ಸೊ ಐ ಬಿಲೀವ್ ಇನ್ ಇಟ್. ಈ ವರ್ಷದಿಂದ
ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಬಂದು ಐ ವಾಂಟ್ ಟು ಲೀವ್ ಮೈ ಲೈಫ್ ಕಂಪ್ಲೀಟ್ಲಿ ಸೊ ದ್ಯಾಟ್ ಇಟ್ ವಿಲ್ ಬಿ ವರ್ತ್ಫುಲ್. ನನ್ನ ಹೆಸರು ಶ್ವೇತಾ ಅಂತ, ಸಿಟಿ ಕಾಲೇಜಲ್ಲಿ MCA ಮಾಡ್ತಿದ್ದೀನಿ. ನ್ಯೂ ಇಯರ್ ರೆಸಲ್ಯೂಷನ್ಸ್ನ ಯೂಶ್ವಲಿ ಎಲ್ಲರೂ ತಗೋತಾರೆ. ಈ ಸಲ ನಾನು ರೆಸಲ್ಯೂಷನ್ ತೊಗೊಂಡಿರೋದು ಫುಲ್ ಇಯರ್ ಸೀರಿಯಸ್ಸಾಗಿ ಕುತ್ಕೊಂಡು ಓದಬೇಕು ಅಂತ. ಎಷ್ಟು ಮಟ್ಟಿಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಐ ಥಿಂಕ್ ಐ ವಿಲ್ ಡೂ ಇಟ್.